ಪತ್ರಿಕೋದ್ಯಮ, ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದ ಕಾರ್ಮಿಕ ಕ್ಷೇತ್ರ ಮತ್ತು ಉದಯೋನ್ಮುಖ ಪತ್ರಕರ್ತರ ತರಬೇತಿ, ಈ ಮೂರು ಕ್ಷೇತ್ರಗಳಲ್ಲಿ ಚಿರಪರಿಚಿತವಾದ ಹೆಸರು ಎನ್ ಅರ್ಜುನದೇವ. ಕೋಲಾರ ಜಿಲ್ಲೆಯ ಕೃಷಿಕ ಕುಟುಂಬವೊಂದರಲ್ಲಿ 1936ರಲ್ಲಿ ಜನಿಸಿದ ಅರ್ಜುನದೇವ ಅವರ ಪ್ರಥಮ ಒಲವು ಭಾರತೀಯ ವಿಮಾನ ದಳವಾಗಿದ್ದರೂ ಅವರು ಅರಳಿದುದು ಪತ್ರಿಕೋದ್ಯಮದಲ್ಲಿ. ಪತ್ರಿಕೋದ್ಯಮದಲ್ಲಿ ಸೇರಬೇಕೆಂಬ ಆಸೆ ನನಗೆ ಮೊದಲಿನಿಂದ ಇದ್ದರೂ ಕೂಡ, ಆದರೆ ನಾನು ಕಾಲೇಜಿಗೆ ಸೇರಿದಾಗ ಬೇರೆ ಬೇರೆ ವೃತ್ತಿಗಳಿಗೆ ಹೋಗಬೇಕೆಂಬ ಅಭಿಲಾಷೆ ವ್ಯಕ್ತಪಡಿಸಿದ್ರು ಕೂಡ ಕೊನೆಗೆ ನಾನು ಬಂದದ್ದೇ ಪತ್ರಿಕೋದ್ಯಮಕ್ಕೆ. ಪತ್ರಿಕೋದ್ಯಮ ಅಂಥ ಸುಲಭವಾದ ವೃತ್ತಿ ಏನಲ್ಲ. ಆದರೂ ನಾನು ಇದನ್ನು ಕಲಿತದ್ದು ಏಕಲವ್ಯ ವಿದ್ಯೆಯಾಗಿ. ಯಾಕಂದರೆ ಯಾವುದೇ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ನಾನು ಓದಲಿಲ್ಲ. ಇಲ್ಲಿಗೆ ಬಂದ ತಕ್ಷಣ ಮೊದಲು ನಾನು 2 ಪತ್ರಿಕೆ ಪ್ರಾರಂಭ ಮಾಡಿದೆ. ಒಂದು ಪರಂಜ್ಯೋತಿ ಅಂತ ವಾರಪತ್ರಿಕೆ, ಜ್ಯೋತಿ ಅಂತ ದಿನಪತ್ರಿಕೆ. ಅವಳ ಅನನುಭವದಿಂದಾಗಿ ಅವುಗಳನ್ನು ಅನತಿ ಕಾಲದಲ್ಲಿ ಮುಚ್ಚಿದೆ. ಪುನಃ ಊರಿಗೆ ವಾಪಸ್ ಹೋದರೂ ಕೂಡ ಪುನಃ ಇದನ್ನು ಮುಂದುವರಿಸಬೇಕೆನ್ನೋ ಆಸೆಯಿಂದ ಪುನಃ ಬೆಂಗಳೂರಿಗೆ ವಾಪಸ್ ಬಂದೆ, ತಾಯ್ನಾಡು ಸೇರಿದೆ. ಜ್ಯೋತಿ ದಿನಪತ್ರಿಕೆ ಮತ್ತು ಪರಂಜ್ಯೋತಿ ವಾರಪತ್ರಿಕೆಗಳನ್ನು ಸುಮಾರು 2 ವರ್ಷಗಳ ಕಾಲ ನಡೆಸಿ ಪತ್ರಿಕೋದ್ಯಮದ ಸಿಹಿ ಕಹಿಗಳನ್ನು ಉಂಡ ಅವರು 1957ರಲ್ಲಿ ತಾಯಿನಾಡುವಿನಲ್ಲಿ ವರದಿಗಾರರಾಗಿ ಕಾರ್ಯನಿರತ ಪತ್ರಕರ್ತರ ಬಳಗ ಸೇರಿದರು. ಎನ್ ಅರ್ಜುನದೇವ ಅವರು 1962ರಿಂದ 1967ರವರೆಗೆ ಸಂಯುಕ್ತ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದಾದ ಮೇಲೆ 1967ರಿಂದ 1994ರವರೆಗೆ ಪ್ರಜಾವಾಣಿಯಲ್ಲಿ ವರದಿಗಾರರಾಗಿ, ಅಲ್ಲದೆ ಹಿರಿಯ ವರದಿಗಾರರಾಗಿ ಮತ್ತು ಮುಖ್ಯ ಉಪಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಜಾವಾಣಿಯಲ್ಲಿ 67ರಿಂದ 1994ರವರೆಗೆ ಸುಮಾರು 27 ವರ್ಷಗಳ ಕಾಲ ನಾನಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಕೂಡ ನನಗೆ ಯಾವುದೇ ರೀತಿಯಿಂದ ಹೆಚ್ಚಿನ ಜವಾಬ್ದಾರಿ ವಹಿಸಲು ಅವರು ಹಿಂಜರಿರಲಿಲ್ಲ. ಮೊಟ್ಟ ಮೊದಲನೇ ದಿನವೇ ನನಗೆ ರಾಮಮೋಹನ್ ಲೋಹಿಯ ಪ್ರೆಸ್ ಕಾನ್ಫರೆನ್ಸ್ ಅಸೈನ್ ಮಾಡಿದರು. ಅದು ವರದಿ ಮಾಡಿದ ಮೇಲೆ ಅಲ್ಲಿದ್ದವರು ಆಗ ಸುದ್ದಿ ಸಂಪಾದಕರು ಖಾದ್ರಿ ಶ್ರವಣ, ಹಿರಿಯ ವರದಿಗಾರರು ಅಥವಾ ಚೀಫ್ ರಿಪೋರ್ಟರು ಶ್ರೀಮಾನ್ ಜಯಶೀಲರವರು. ಅದು ಕೂಡ ಅಲ್ಲಿ ಪ್ರಕಟ ಆಯಿತು. ಅಲ್ಲಿಂದಾಚೆ ಒಂದೊಂದಾಗಿ ಅದು ವಿಧಾನಸಭೆ ಇರ್ಬೋದು, ದೊಡ್ಡ ಸಮಾರಂಭ ಇರ್ಬೋದು, ಸಮ್ಮೇಳನ ಇರ್ಬೋದು, ಅವೆಲ್ಲ ನನ್ನ ಲೇಖನದಿಂದ ಮೂಡಿ ಬಂದ ವರದಿಗಳು. ಅರ್ಜುನದೇವ ಅವರು ಅನೇಕ ತನಿಖಾತ್ಮಕ ವರದಿಗಳನ್ನು ಮಾಡಿ ಅನೇಕ ಸವಾಲುಗಳನ್ನು ಎದುರಿಸಿದ್ದಾರೆ. ತನಿಖಾತ್ಮಕ ವರದಿಗಳು ಎದರಲ್ಲಿ ಉಲ್ಲೇಖಿಸಬಹುದಾದ್ದು ಅಂದರೆ ಕಳಬಟ್ಟಿ ದುರಂತ. ಆ ಬಗ್ಗೆ ಮುಂದೆ ನೇಮಕವಾದಂಥ ದೇಸಾಯಿ ಆಯೋಗದ ಮುಂದೆ ಕೂಡ ನಾನು ಸಾಕ್ಷ್ಯ ನೀಡಿದ್ದೇನೆ. ಅವರು ನನ್ನ ಕರೆದಿದ್ದರು, ಅದಕ್ಕೆ ಸಾಕ್ಷ್ಯ ನೀಡಿದ್ದೇನೆ. ಅದು ಏನಂದರೆ ಸುಮಾರು 300 ಜನ ಅಮಾಯಕರನ್ನು ಬಲಿ ತಗೊಂಡ್ಬಿಡ್ತಾರೆ ಕಳ್ಳಬಟ್ಟಿ. ನನಗದು ಗೊತ್ತಿತ್ತು, ಒಂದಲ್ಲ ಒಂದಿನ ಇದು ಆಗುತ್ತೆ ಅಂತ. ಅದಕ್ಕಾಗಿಯೇ ನಾನು 15 ದಿವಸದಿಂದ ಸ್ವತಂತ್ರವಾಗಿ ನಾನೇ ಮಾಡ್ತಿದ್ದೆ. ಅದಕ್ಕೆ ನನಗೆ ಸರ್ಕಾರ ಕೂಡ ಸಹಾಯ ಮಾಡಿತು. ಆಗಿದ್ದಂಥ ಅಬ್ಕಾರಿ ಕಮಿಷನರ್ ಭಟ್ಟಾಚಾರ್ಯ ಅವರು ನನ್ನ ಜೊತೆಗೆ 7 ಜನ ಸಶಸ್ತ್ರ ಸಿಬ್ಬಂದಿಯನ್ನು ಕಳಿಸಿ, ಅದು ಯಾಕಂದರೆ ಅಂಬಾಜಿ ದುರ್ಗಕ್ಕೆ ಹೋಗಬೇಕಾಗಿತ್ತು, ಚಿಂತಾಮಣಿ ತಾಲೂಕಲ್ಲಿದೆ. ಅಲ್ಲಿ ಒಳ್ಳೆಯ ಕಳ್ಳಬಟ್ಟಿ ಕೇಂದ್ರ, ಒಂದು 15 ಒಲೆಗಳು ಉರಿತಿದ್ವು ಅವತ್ತು ನಾವು ಹೋದಾಗ. ಅವನ್ನೆಲ್ಲ ಪತ್ತೆ ಮಾಡಿ ಅವನ್ನೆಲ್ಲ ಮಾಡಿ ಒಂದು ವರದಿ ಮಾಡಿದೆ. ನಾನು ವರದಿ ಮಾಡೋ ದಿವಸವೇ ಈ ದುರಂತ ನಡೆದು ಹೋಗಿಬಿಟ್ಟಿತ್ತು. ಅದು ಏನು ಮಾಡೋಕ್ಕಾಗೋದಿಲ್ಲ. ನಾನು ಒಂದು ಕನಸು ಕಂಡಿದ್ನಲ್ಲ 15 ದಿವಸದಿಂದ ಮಾಡ್ತಿದ್ನಲ್ಲ, ಅದರ ತನಿಖೆಯಲ್ಲಿ ಏನು ನಾನು ಮಾಡಿದ್ದೆ ಅದರ ಸಮೇತ ಅದನ್ನೂ ಪ್ರಕಟಿಸಿದೆ. ಅದು ಒಂದು ರೀತಿ ತನಿಖಾತ್ಮಕ ವರದಿ. ಕೇವಲ ವೃತ್ತಿಯಲ್ಲಿಯೇ ಅಲ್ಲದೆ ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದ ಕಾರ್ಮಿಕ ಕ್ಷೇತ್ರದಲ್ಲಿಯೂ ಅರ್ಜುನದೇವ ಅವರು ತಾವು ವೃತ್ತಿಗೆ ಇಳಿದ ಆರಂಭದ ದಿನಗಳಿಂದಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದಲ್ಲದೆ ಕಾರ್ಯನಿರತ ಪತ್ರಕರ್ತರ ಸಂಘಗಳ ಭಾರತೀಯ ಒಕ್ಕೂಟದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಪತ್ರಿಕಾ ಅಕಾಡೆಮಿ ಹೆಸರು ಈಗ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಆಗಿದೆ. ಪ್ರಿಂಟ್ ಮೀಡಿಯಾಗಿಂತ ಎಲೆಕ್ಟ್ರಾನಿಕ್ ಮೀಡಿಯಾ ಪವರ್ಫುಲ್ ಆಗಿದೆ. ಅದರಿಂದ ಅದನ್ನು ಇದರ ವ್ಯಾಪ್ತಿಗೆ ತರಬೇಕು. ಟಿ ವಿ ಇರ್ಬೋದು, AR ಇರ್ಬೋದು, ಆಲ್ ಇಂಡಿಯಾ ರೇಡಿಯೋ ಇರ್ಬೋದು, ಬೇರೆ ಖಾಸಗಿ ರೇಡಿಯೋ ಸಂಸ್ಥೆಗಳಿರ್ಬೋದು, ಅದೇ ರೀತಿ ಖಾಸಗಿ ಟಿ ವಿ ಸಂಸ್ಥೆಗಳಿರ್ಬೋದು. ಇವುಗಳೆಲ್ಲ ನೋಡಿದರೆ ಅದನ್ನು ವ್ಯಾಪ್ತಿಗೆ ತರಬೇಕು ಅಂತ
ಕರ್ನಾಟಕ ಮಾಧ್ಯಮ ಅಕಾಡೆಮಿ ಬದಲಾಯಿಸಬೇಕಂತ ಪ್ರಯತ್ನ ಪಟ್ಟಾಗ ನನ್ನ ಕಾಲದಲ್ಲಿಯೇ ಆಗ ವಾರ್ತಾ ಸಚಿವರಾಗಿದ್ದಂಥ ಕಾಗೋಡು ತಿಮ್ಮಪ್ಪನವರು ಅದನ್ನು ಕರ್ನಾಟಕ ಮಾಧ್ಯಮ ಅಕಾಡೆಮಿಯಾಗಿ ಬದಲಾವಣೆ ಮಾಡಿದ್ರು. ಈಗ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಾಗಿ ಮುಂದುವರಿಯುತ್ತಾ ಇದೆ. ಪತ್ರಿಕಾ ಅಕಾಡೆಮಿ, ಕರ್ನಾಟಕ ಪತ್ರಕರ್ತರ ಸಹಕಾರ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು ವಿಶ್ವವಿದ್ಯಾನಿಲಯದ ಸನೆಟ್, ಮೈಸೂರು ಪತ್ರಕರ್ತರ ಸಂಘ ಮುಂತಾದ ಸಂಘ ಸಂಸ್ಥೆಗಳಲ್ಲಿ ಕೂಡ ಸೇವೆ ಸಲ್ಲಿಸಿದವರಾಗಿದ್ದಾರೆ. ಅರ್ಜುನ ದೇವ ಅವರ ಪತ್ರಿಕೋದ್ಯಮದಲ್ಲಿನ ಅಪೂರ್ವ ಸಾಧನೆಗೆ ಅವರಿಗೆ ಅನೇಕ ಪ್ರಶಸ್ತಿಗಳು ಸಂದಿವೆ. ಅವುಗಳಲ್ಲಿ ರಾಜ್ಯ ಪ್ರಶಸ್ತಿ, ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ, ತಾಯಿನಾಡು ಸಂಸ್ಥಾಪಕ PR ರಾಮಯ್ಯ ಪ್ರಶಸ್ತಿ, ಬೆಂಗಳೂರು ಮಹಾನಗರ ಪಾಲಿಕೆ ನೀಡುವ ಕೆಂಪೇಗೌಡ ಪ್ರಶಸ್ತಿ, ಮೈಸೂರಿನ ಕುವೆಂಪು ಟ್ರಸ್ಟ್ ನೀಡುವ HK ವೀರಣ್ಣಗೌಡ ಪತ್ರಿಕೋದ್ಯಮ ಪ್ರಶಸ್ತಿ ಇವುಗಳು ಇವರ ಸೇವೆಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು. ಭಾರತೀಯ ವಿದ್ಯಾಭವನದ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ ಗೌರವವೂ ಇವರಿಗಿದೆ. ಪತ್ರಿಕೋದ್ಯಮದಲ್ಲಿ ಅಪಾರ ಅನುಭವ ಗಳಿಸಿರುವ ಎನ್ ಅರ್ಜುನದೇವ ಅವರು ಹಲವು ಸಾಹಿತ್ಯ ಕೃತಿಗಳನ್ನೂ ಸಹ ರಚಿಸಿದ್ದಾರೆ. ಎನ್ ಅರ್ಜುನದೇವ ಅವರು ಪ್ರಸ್ತುತ ವೈಜ್ಞಾನಿಕ ಲೇಖನಗಳಿಗೆ ಆದ್ಯತೆ ನೀಡಿರುವ ಜಾಣ ಪತ್ರಿಕೆಯ ಸಂಪಾದಕರಾಗಿ ಇಂದಿಗೂ ತಮ್ಮ ಕ್ರಿಯಾಶೀಲತೆಯನ್ನು ಹಾಗೂ ಪತ್ರಿಕೋದ್ಯಮಕ್ಕೆ ವಿಶಿಷ್ಟ ಆಯಾಮವನ್ನು ಕೊಡುವಲ್ಲಿ ನಿರತರಾಗಿದ್ದಾರೆ.